ಬೀಜ ಶುಂಠಿಯಿಂದ ಹಿಡ್ದು ಪೈಪ್ ಲೈನ್ ಇಂದ ಹಿಡ್ದು ಹೊಲದಿಂದ ಹಿಡ್ದು ಅಂದಾಜು ಎಲ್ಲ ಒಂದ್ 5 ಲಕ್ಷ ಖರ್ಚು ಮಾಡಿರಿ. ಹಾ ಪಕ್ಕ ಆಯ್ತು. ಒಂದ್ 5 ಲಕ್ಷ ಹಾ, 5 ಲಕ್ಷ ಮಾಡಿರಿ. ಆಗಿದೆ. ಒಂದ್ 5 ಲಕ್ಷ ಆಗಿದೆ. ಎಲ್ಲ ಬೀಜಕ್ಕೆ ಹೋಗ್ತಾ ಇದೆ. ಎಲ್ಲ ಬೀಜಕ್ಕೆ ಹಾ, ಏನ್ ಮಾರ್ಕೆಟ್ ಏನ್ ಇರ್ತದಲ್ಲ ಹಾ, ಅದಕ್ಕಿಂತ 6 ಬೀಜ ಚೀಲಕ್ಕೆ ಹಾ. ಮ್ಯಾಲ್ 1000 ರೂಪಾಯಿ ಜಾಸ್ತಿ ಅಂತ ಮಾತಾಗೈತೆ. ಬೀಜಕ್ಕೆ ನಮಗೆ 3,000 ಇದೆ. 1,000 ಜಾಸ್ತಿ ಜಾಸ್ತಿ ಅಂದ್ರೆ 4,000 ರೂಪಾಯಿ ಇಂಟು 500 ಚೀಲ ಅಂತ ಅಂದ್ರೆ ಅಲ್ಲಿಗೆ ಒಂದ್ 20 ಲಕ್ಷ ಲೆಕ್ಕ ಆಗಿರೋದು. ಇವಾಗ ಲೆಕ್ಕ ಆಗಿದೆ. ಅಲ್ಲಿ 5 ಲಕ್ಷ ನಾವು ಖರ್ಚು ಮಾಡಿರೋದು 15 ಲಕ್ಷ ಉಳಿತಾಯ ಆಗಿದೆ ನಿಮಗೆ. ಸರಿ ಅಣ್ಣ, ಈಗ ನೀವು ಜೀವ ಟ್ರೇಡರ್ಸ್ ಅಗ್ರಿ ಕ್ಲಿನಿಕ್ ಬಂದು ಮೆಡಿಸಿನ್ ನನ್ನ ಹತ್ರ ತಗೊಂಡಾಗಿಂದನು ಈ ಸತಿ ದೊಡ್ಡ ರೋಗ ಬಂದಿತ್ತು ನಿಮಗೆ. ಸುತ್ತಮುತ್ತ ಇರೋ ಎಲ್ಲಾ ಫ್ಲಾಟ್ ಗಳು ಹೋಗಿದ್ವು. ಆ ಲೆಕ್ಕಾಚಾರ ನೋಡಿದ್ರೆ ಈಗ ನಮಗೆ ಇದು ಉಳಿದಿರೋದು ದೊಡ್ಡ ವಿಷಯ. ಉಳಿದಿರೋದು ದೊಡ್ಡ ವಿಷಯ. ಯಾಕಂದ್ರೆ ಇದು 12 ತಿಂಗಳು ನಮಗೆ ಬೆಳೆ. ಅದನ್ನ ನಾವು ಈ ರೀತಿಯಲ್ಲಿ ಕಾಪಾಡಿರೋದು. ಆದ್ರೂ ಈ ಶುಂಠಿ ಐತಲ್ಲ, ಈ ಟೈಮ್ ಉಳಿದ್ರೆ ಪುಣ್ಯ ಪಡಿಬೇಕಿದು. ಓಕೆ, ಎಷ್ಟು ಡ್ರೆಂಚಿಂಗ್ ಮಾಡಿದ್ರಣ್ಣ ಟೋಟಲ್? ಒಂದ್ 4-5 ಪಟ ಆಗಿದೆ ಡ್ರೆಂಚಿಂಗ್. ಸ್ಪ್ರೇ ಒಂದು ಜಾಸ್ತಿ ಮಾಡಿಲ್ಲ. ಸ್ಪ್ರೇನು ಜಾಸ್ತಿ ಮಾಡಿಲ್ಲ. ಡ್ರೆಂಚಿಂಗ್ ಒಂದ್ 4 ಪಟ ಆದ್ರೆ ಇಳುವರಿ ಈ ತರ ಬಂದಿದೆ. ಹಂಗಂದ್ರೆ ಎಲ್ಲಾ ರೈತರಿಗೆ ಟೊಮೊಟೊಗೂ ಹಂಗೆ ಕೊಟ್ರು. ಅದನ್ನ ನೆಕ್ಸ್ಟ್ ನಾನು ವಿಡಿಯೋದಲ್ಲಿ ಹೇಳ್ತೀನಿ ಟೊಮೊಟೊದು. ಈಗ ಈ ಶುಂಠಿದು ನಾ ರೈತರಿಗೆ ಏನ್ ಹೇಳೋದು ಇಷ್ಟಪಡ್ತೀವಿ, ವೈಜ್ಞಾನಿಕ ಮಾಡ್ರಿ. ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಮ್ ನಂಬರಿಗೆ ಕರೆ ಮಾಡ್ರಿ. ನೀವು ಮೈಸೂರು ಸುತ್ತಮುತ್ತ ಆಗಿರ್ಬೋದು ಅಥವಾ ಯಾವ್ದೇ ಡಿಸ್ಟಿಕ್ ಇಂದ ಈ ವಿಡಿಯೋ ನೋಡ್ತಾ ಇರ್ಬೋದು, ನೀವು ನಮಗೆ ಕರೆ ಮಾಡಿದ್ರೆ ನಾವು ನಿಮಗೆ ಆನ್ಲೈನ್ ಮುಖಾಂತರನೇ ಏನಿದೆ ಮೆಡಿಸಿನ್ ನ ತಲುಪಿಸ್ಕೊಡ್ತೀವಿ. ನನ್ನ ನಂಬರು 9986539120. ನಮ್ಮ ಶಿವಮೊಗ್ಗ ನಿಯರ್ ಬರುತ್ತೆ ನಮ್ಮ ಶಾಪ್. ದಾವಣಗೆರೆ ಡಿಸ್ಟಿಕ್ ಆಗುತ್ತೆ. ನೀವು ಕರೆ ಮಾಡಿದ್ರೆ GMS ಕೊರಿಯರ್ ಮುಖಾಂತರ ಒಂದೇ ದಿವಸಕ್ಕೆ ನಿಮಗೆ ಮೆಡಿಸಿನ್ ಹಾಕ್ತಿವಿ. ಇವರು ತುಂಬಾ ಕಷ್ಟಪಟ್ಟಿದ್ದಾರೆ. 12 ತಿಂಗಳು ಬೆಳೆ ಮಾಡಿರೋದು ಸಾಮಾನ್ಯ ಮಾತಲ್ಲ. ಯಾಕಂದ್ರೆ ರೈತರು ಕ್ಯಾನ್ ಹೊಡ್ಕೊಂಡು ಕೆಲಸ ಮಾಡೋದು ಒಂದು ಲೆಕ್ಕ ಆಗಿದ್ರೆ, ಇದು ಈ ತರ ಅವರಿಗೆ ನಾವು ಒಂದು ಸಣ್ಣ ಸನ್ಮಾನ ಮಾಡಿದ್ರೆ ಅವರಿಗೂ ಖುಷಿ ಆಗುತ್ತೆ. ಇನ್ನು ಬೆಳೆ ಬೆಳೆಯಕ್ಕೆ ಇನ್ನು ಹೆಚ್ಚಾಗಿ ಮಾಡಕ್ಕೆ ಅವರಿಗೂ ಒಂದು ಪ್ರೋತ್ಸಾಹ ಆಗುತ್ತೆ. ಇದು ನಮ್ ಕಡೆಯಿಂದ ಏನೂ ಅಲ್ಲ. ಆಕ್ಚುಲಿ ಅವರು ಹೊಲದಲ್ಲಿ ಕಷ್ಟ ಪಡೋದ್ರ ಮುಂದೆ ನಮ್ದು ಏನೂ ಅಲ್ಲ. ನಾವ್ ಏನಪ್ಪಾ ಅಂದ್ರೆ ರೈತರಿಗೆ ಈ ತರ ಬಂದು ಸರಿಯಾದ ಸಮಯಕ್ಕೆ ನೋಡಿ ಔಷಧಿ ಕೊಟ್ರೆ ಎಲ್ಲಾ ರೈತರು ಈ ತರ ಬೆಳಿಬಹುದು ಅನ್ನೋ ಒಂದು ಉದಾಹರಣೆಗೆ ಇದು ಮಾಡಿರೋದಷ್ಟೇ ನಾವು.